ಇನ್ನು ಏನು ಮಾಡೋದು? ಆ ಖಾಲಿ ಆದ ಖಜಾನೆಯನ್ನು ಮುಚ್ಚಬೇಕಾದ್ರೆ ದಿನ ದುಡ್ಬೇಕಂತಂದ್ರೆ ಹಣನೂ ಬೇಕು. ಆ ಕಾರಣದಿಂದ ಈಗ ಬರೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, ಇನ್ನೂ ಉಳಿದಿದ್ದು ಬರೆ ಹಾಕ್ತಕ್ಕಂಥದ್ದು ಈ ವರ್ಷ. ಯಾಕಂದರೆ ಇನ್ನು 3ನೇ ದಿನ, ಇದು ಹೊಸ ವರ್ಷ ಬಂದು 3ನೇ ದಿನಕ್ಕೆ 3 ನಾಮ ಹಾಕೋ ಕೆಲಸ ಮಾಡಿದೆ ಸರ್ಕಾರ. ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂಥ ಕೆಲಸ ಶುರುವಾಗುತ್ತೆ. ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ. ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಸರ್, ಈಗಾಗಲೇ ತಾವಿಲ್ಲಿ ಬರ್ತೀರಾ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಒಂದು ಟ್ವೀಟ್ ನ ಕೂಡ ಮಾಡಿರುವಂಥದ್ದು. ಈಗಾಗಲೇ ಇಂದಿನ ಬಿಜೆಪಿ ಸರ್ಕಾರ 5,900 ಕೋಟಿಯಷ್ಟು ಸಾಲವನ್ನು ಇಟ್ಟೋಗಿದೆ. ತಾವು ಅಧಿಕಾರಕ್ಕೆ ಬರಲ್ಲ ಅನ್ನೋಂಥದ್ದನ್ನ ಗೊತ್ತಾಗೇನೆ ಸಾಲ ಇಟ್ಟೋಗಿದ್ರೆ ನಾವು ಅಧಿಕಾರಕ್ಕೆ ಬಂದು ತೀರಿಸುವಂತ ದುಸ್ಥಿತಿ ಎದುರಾಗಿದೆ ಅನ್ನೋಂಥ ಟ್ವೀಟ್ ಮಾಡಿ. ಈಗ ಬಡ್ಜೆಟ್ ಪೇಪರ್ ಓದಕ್ ಬಂದ್ರೆ ಅವ್ರಿಗೆ ಓದ್ಕೊಳಕ್ ಹೇಳಿ. ನಮ್ದು ಸರ್ಪ್ಲಸ್ ಬಡ್ಜೆಟ್ ಇದ್ದಿದ್ದು, ಕೋತಾ ಬಡ್ಜೆಟ್ ಅಲ್ಲ. ಇವರಿವತ್ತು ಸಾಲ ಮಾಡ್ತಿದಾರಲ್ಲ, ಈಗಾಗಲೇ ಬಂದು 2 ವರ್ಷ ಆಗಿಲ್ಲ, 2 ವರ್ಷ ಕಂಪ್ಲೀಟ್ ಆಗಿಲ್ಲ. ಆಗಲೇ ಸುಮಾರು ಲಕ್ಷಗಟ್ಟಲೆ ಸಾಲ ಮಾಡಿದ್ದು ನಾವು ಸಾಲ ಇಟ್ಟು ಹೋಗಿಲ್ಲ. ಸುಳ್ಳು ನಿಮ್ಮ ಮನೆ ದೇವರು ಮಾಡ್ಕೋಬೇಡಿ, ಸತ್ಯ ಹೇಳೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ನಮ್ಮ ಬಡ್ಜೆಟ್ ಇದ್ದಿದ್ದೇ ಸರ್ಪ್ಲಸ್ ಬಡ್ಜೆಟ್ಟು, ನಿಮ್ಮದು ಕೋತಾ ಬಡ್ಜೆಟ್ ಇದೆ. ಇದನ್ನ ಜನರಿಗೆ ಹೇಳಿ. ಅಂತ ಸರ್ಪ್ಲಸ್ ಬಡ್ಜೆಟ್ ಇದ್ದಿದ್ದನ್ನ ಇವತ್ತು ದಿವಾಳಿ ಮಾಡಿರೋರು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮುಖ್ಯಮಂತ್ರಿಗಳು. ಅವರೇ ಬಡ್ಜೆಟ್ ಮಂಡಿಸ್ತಕ್ಕಂಥವ್ರು, ಅವ್ರು ಹೇಳಿ. ಕಾಲ ಕಾಲಕ್ಕೆ ವೇತನ ಪರಿಷ್ಕರಣೆ, ನಿಗಮಗಳಲ್ಲಿ ಆಗ್ತಿರ್ತಕ್ಕಂಥ ಖರ್ಚು ವೆಚ್ಚಗಳು ಸರಿದೂಗಿಸ್ಕೊಂಡು ಹೋಗಿದ್ರೆ ಇವತ್ತು ಇಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ. ಇವತ್ತು 5,900 ಕೋಟಿ ಇವತ್ತು ಸಾರಿಗೆ ಇಲಾಖೆ ಮೇಲೆ ತೆರಿಗೆಯನ್ನು ಹೊರಿಸೋಗಿದ್ದಾರೆ ಬಿಜೆಪಿ ಅವರು ಅಂತ ಮಾತನ್ನ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನೋಡಿ, ಅವರು ಸರ್ಕಾರ ನಡೆಸಿ ರೂಢಿ ಇಲ್ವಾ ಅವ್ರಿಗೆ? ಸರ್ಕಾರದಲ್ಲಿ ಸಾಮಾನ್ಯವಾಗಿ ಈ ರೀತಿ ಚಲನವಲನಗಳನ್ನು ನಡೀತಾ ಇರ್ತಕ್ಕಂಥದ್ದು ಸರಿಯಾಗಿರ್ತದೆ. ಒಂದು ಸರ್ಕಾರ ಹೋದ್ಮೇಲೆ ಏನು ಪೂರ್ತಿ ಎಲ್ಲ ಬಟ್ಲೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಆದಮೇಲೆ ಎಲ್ಲ ಪಾತ್ರೆಗಳು ತೊಳೆದಿರ್ತಾರಲ್ಲ, ಹಂಗೆ ತೊಳೆದಿಟ್ಟು ಹೋಗಲ್ಲ ಯಾರು. ಎಲ್ಲ ಸರ್ಕಾರಗಳು ಮಾಡೋದು ಅದನ್ನೇ. ನಿಮ್ಮ ಸರ್ಕಾರ ಮಾಡಿದಾಗ್ಲೂ ಇದೇ ರೀತಿ ನಾವು ಹೇಳ್ಬಹುದಾಗಿತ್ತು. ಆದರೆ ಒಂದು ಸರ್ಕಾರ ಇನ್ನೊಂದು ಸರ್ಕಾರ ಮಾಡಿದವರನ್ನ ಬರೀ ಮೂದಲಿಸೋದು ಮಾತ್ರ ಅಲ್ಲ ಜವಾಬ್ದಾರಿ, ಬಂದಿದ್ದನ್ನ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ಆದರೆ ಹಿಂದೆ ಮಾಡಿದವ್ರು ಸರಿಯಿಲ್ಲ ಅನ್ನಂಗಿದ್ರೆ ನೀವು ಮಾಡಿದ್ದೇನೋ ಇವತ್ತು ಜನರಿಗೆ ಬರೆ ಆಗ್ತಾ ಇದ್ದೀರಿ. 3ನೇ ದಿನಕ್ಕೆ 3 ನಾಮ ಹಾಕಿದ್ದೀರಿ. ಆದ್ದರಿಂದ ಇವತ್ತು ಜನರು ಸಂಕಷ್ಟದಲ್ಲಿದ್ದಾರೆ. ನೀವು ರೈತರ ಆತ್ಮಹತ್ಯೆಗಳನ್ನು ನೀವು ಗಮನಿಸ್ತಾ ಇಲ್ಲ. ಇವತ್ತು ಬಾಳಂತಿಯರು ಸುಮಾರು 700-800 ಬಾಳಂತಿಯರು ತೀರ್ಕೊಂಡು ಹೋಗಿದ್ದಾರೆ ನೀವು ಅಧಿಕಾರಕ್ಕೆ ಬಂದ ಮೇಲೆ. ಮಕ್ಕಳು ಸಾವಿರಾರು ಹಸುಗೂಸುಗಳು ತೀರ್ಕೊಂಡು ಹೋಗಿದ್ದಾರೆ. ನೀವು ಈಗಾಗಲೇ ಏನೋ ಸೂಸೈಡ್ ಭಾಗ್ಯ ಕೊಟ್ಟುಬಿಟ್ಟಿದ್ದೀರಿ. ಅಧಿಕಾರಿಗಳೆಲ್ಲ ಸುಯಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಕಾಲಾವಧಿಯಲ್ಲಿ. ಅವರ ಬಗ್ಗೆ ಎಲ್ಲ ಕ್ಲೀನ್ ಚಿಟ್ ಕೊಡ್ತೀರಿ. ಯಾರ ಹೆಸರು ಪ್ರಸ್ತಾಪ ಆಗುತ್ತೋ ಅವರಿಗೆ ಕ್ಲೀನ್ ಚಿಟ್ ಕೊಡ್ತೀರಿ. ಇದೆಲ್ಲ ನೋಡಿ ಜನರಿಗೂ ಸಾಕಾಗಿದೆ. ನಿಮ್ಮ ಈ ದರ್ಬಾರು ಸಾಕಾಗಿದೆ ಅವರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.